ಬಜೆ ಹಿಟ್ಟು ಇದನ್ನು ತಯಾರು ಮಾಡಲಿಕ್ಕೆ ನನ್ನ ನೋಡೋದು ಬೇಡ, ಇಲ್ಲೇ ನೋಡಿದರೆ ಸಾಕು. ಈ ಹಿಟ್ಟು ತೋರಿಸಿದ್ರೆ ಇದಕ್ಕೆ ಮೊಸರು, ಉಪ್ಪು, ಹಸಿಮೆಣಸಿನ್ಕಾಯಿ, ಶುಂಠಿ, ತೆಂಗಿನಕಾಯಿ ಹಾಕಿ ಸ್ವಲ್ಪ ಮೊಸರು ಹಾಕಿ ಕಲಸಿಡಬೇಕು. ಒಂದು 3 ಗಂಟೆ ನಂತರ ಈ ಥರ ಆಗುತ್ತೆ. ಈ ಥರ ಬರಬೇಕು, ಇಷ್ಟು ಸ್ಮೂತಾಗಿರಬೇಕು ಹಿಟ್ಟು. ಈ ಥರ ಸ್ಮೂತ್ ಆದರೆ ಬಜ್ಜಿ ಬಿಡುವ ವಿಧಾನ ಹೇಳ್ತೇನೆ. ಗೋಳಿ ಬಜ್ಜಿ ಅಂತ ಹೇಳ್ತಾರೆ ಇದರಲ್ಲಿ. ಇದು ಮಂಗಳೂರು ಗೋಳಿ ಬಜ್ಜಿ ಅಂತಾರೆ. ಇದೊಂದು ತೆಗಿತೇನೆ. ಈಗ ತೆಗೆದ ನಂತರ ಬಿಡ್ತೇನೆ. ವಾಪಸ್ ಬಿಡುವಾಗ ಕ್ಲಿಯರ್ ತೋರಿಸ್ತೇನೆ. ರೌಂಡ್ ಬರ್ತದೆ, ರೌಂಡ್ ಶೇಪ್ ಬರಬೇಕಾದ್ರೆ ಈ ಥರ ಇದ್ರೆ ಹೀಗೆ ತಗೊಳ್ಳೋದು ಹಿಟ್ಟನ್ನು. ಈ ಟೈಪ್ ತಗೊಳ್ಳೋದು, ಹೀಗೆ ಇಟ್ಕೊಳ್ಳೋದು, ಈ ಥರ ಬಿಡೋದು, ಹೀಗೆ ತಗೊಳ್ಳೋದು, ಈ ಥರ ಬಿಡೋದು. ಈ ಥರ ಬಿಟ್ಟರೆ ರೌಂಡ್ ಶೇಪ್ ಬರ್ತದೆ ಬಜ್ಜಿ. ಈ ಥರ ಬಿಡೋದು. ಸ್ವಲ್ಪ ಸ್ವಲ್ಪ ತಗೊಳ್ಬಿಡಬೇಕು, ದೊಡ್ಡದಾಗ್ತದೆ. ಮಂಗಳೂರು ಬಜ್ಜಿ, ಮಂಗಳೂರು ಬಜ್ಜಿ ಅಲ್ಲ, ಇಲ್ಲಿ ಮಂಗಳೂರಲ್ಲಿ ಗೋಳಿ ಬಜ್ಜಿ ಅಂತ ಹೇಳ್ತಾರೆ. ಮನೆಯಲ್ಲೇ ಮಾಡಿ, ಫ್ರೆಶ್ ಎಣ್ಣೆ, ಸನ್ಫ್ಲವರ್ ಆಯಿಲ್ ಹಾಕಬೇಕು. ವೈಟ್ ಕಲರ್ ಇರುತ್ತೆ, ಬಜ್ಜಿ ಸ್ವಲ್ಪ ಸ್ಮೂತಾಗಿರುತ್ತೆ. ನೀವು ರುಚಿಗಳೆಲ್ಲ ಹಾಕಬೇಡಿ, ಹಾರ್ಟಿಗೆ ಪ್ಯಾಕ್. ಈ ಥರ ಬಿಡಿ. ಅದಕ್ಕೆ ಆಮೇಲೆ ಅದು ಗೋಳಿ ಬಜ್ಜಿ ಮಾಡಿದ ಗೋಳಿ ಬಜ್ಜಿ ಇದೀಗ ಹಾಕ್ತಿರೋದು ನೋಡಿ, ಇಷ್ಟು ಉಗ್ತದೆ. ಇಷ್ಟು ಸ್ವಲ್ಪ ಹಾಕಬೇಕು, ಆದರೆ ಸ್ಮೂತಾಗಿ ಒಳಗಡೆ ಎಲ್ಲ ಓಪನ್ ಆಗಿರುತ್ತೆ. ಈ ಥರ ಬಜ್ಜಿ ಬಿಡ್ತಾರೆ ನೋಡಿ. ಈ ಥರ ರೌಂಡ್ ಶೇಪ್ ಬರುತ್ತೆ, ಫುಲ್ಲು ರೌಂಡ್ ಶೇಪ್, ಗುಲಾಬ್ ಜಾಮೂನ್ ಟೈಪ್ ಬರುತ್ತೆ. ಆ ಥರ ಬಿಟ್ಟರೆ, ಈ ಥರ ಬಿಟ್ಟರೆ ಗುಲಾಬ್ ಜಾಮೂನ್ ಟೈಪ್ ಬರುತ್ತೆ, ಸೇಮ್ ಗುಲಾಬ್ ಜಾಮೂನ್. ಇದು ಗೋಳಿ ಬಜ್ಜಿ ಮಂಗಳೂರಿಗೆ. ಅದಕ್ಕೆ ಮತ್ತೆ ಈ ಥರ ಚಟ್ನಿ ಮಾಡಬೇಕು. ಚಟ್ನಿ, ತೆಂಗಿನಕಾಯಿ, ಪುಟಾಣಿ, ಹಸಿಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ ಹಾಕಿ ಚಟ್ನಿ. ಆನಂತರ ಇದಕ್ಕೊಂದು ಒಗ್ಗರಣೆ ಹಾಕಬೇಕು. ನೆಕ್ಸ್ಟ್ ಮಾಡುವ ವಿಧಾನ ಲೈಕ್ ಮಾಡಿ, ಎಲ್ಲರೂ ಶೇರ್ ಮಾಡಿ. ಮಂಗಳೂರಿನ ಗೋಳಿ ಬಜ್ಜಿ, ಫೇಮಸ್ ಗೋಳಿ ಬಜ್ಜಿ ಈ ಥರ.